ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ ಅಲ್ವಾ? ಇಲ್ಲ ಅತ್ಗೆ, ಅವ್ರು ನನ್ನ ಯಾವತ್ತೂ ಈ ಥರ ಎಲ್ಲ ಕರ್ಕೊಂಡು ಹೋಗಿಲ್ಲ. ನಿಮ್ ತಮ್ಮಂಗ್ ಪುರ್ಸೋತೆ ಎಲ್ಲಿದೆ ಹೇಳಿ? ಯಾವಾಗ ನೋಡಿದ್ರು ಆಫೀಸು, ಕೆಲಸ, ಸೈಟ್ ವಿಸಿಟ್, ಮೀಟಿಂಗ್ ಇದೇ ಆಯ್ತು. ಸಂಡೇ ಒಂದಿನ ಮನೇಲಿದ್ರು ಮನೇಲೂ ಆಫೀಸ್ ಕೆಲಸದಲ್ಲೇ ಬ್ಯುಸಿ ಆಗಿರ್ತಾರೆ. ಎಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಅತ್ಗೆ, ಇದೆಲ್ಲ ನಿಮಗ್ ಗೊತ್ತಿಲ್ಲದೆ ಇರೋದಾ ಹೇಳಿ? ನಿಜ, ನನ್ನ ತಮ್ಮನ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವನು ಆಫೀಸು ಅಂತಾನೆ ಕಳ್ದು ಹೋಗಿರ್ತಾನೆ ಯಾವಾಗ್ಲೂ. ಆದ್ರೂ ಹೆಂಡತಿಗೋಸ್ಕರ ಅಂತ ಟೈಮ್ ಕೊಡ್ದಿರೋದು ಎಷ್ಟು ಸರಿ ಹೇಳು? ಗಂಗೆ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆ ಭಯ ನಿನ್ ವಿಷಯದಲ್ಲಿ ಆಡೋದ್ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ ಕಣೆ. ಅನುಮಾನನ? ಏನ್ ಅನುಮಾನ? ನಮ್ಮ ಅಭಯ್ ಆ ಹುಡ್ಗನ್ ಥರ ಅಲ್ಲ ಅಲ್ವಾ? ನಿನ್ನ ಮನೇಲಿ ಬಿಟ್ಟು ಆಚೆ ಕಡೆ ಯಾರನ್ನಾದ್ರೂ... ಅತ್ತಿಗೆ, ಹೇಳು ಗಿರೀಶ್, ಅವತ್ ನಿನ್ ಮನೆಗೆ ಯಾಕೆ ಬಂದೆ? ಆಫೀಸಲ್ಲಿ ಏನೋ ಸ್ಕ್ಯಾಮ್ ಅಂತೆಲ್ಲ ಹೇಳುತ್ತೀಯಲ್ಲ, ಏನದು? ಏನಾಯ್ತು ಅಂತ ಸರಿಯಾಗಿ ಹೇಳು. ಹೇಳ್ತೀನಿ ಮೇಡಮ್. ನಿಮ್ ಜೊತೆ ಇರೋ ಅಖಿಲ ಸಾಮಾನ್ಯದವ್ರಲ್ಲ ಮೇಡಮ್. ಅಖಿಲ ನಿಮ್ ಫ್ಯಾಮಿಲಿನ ಸರ್ವನಾಶ ಮಾಡ್ತಾರೆ. ಅಭಯ್ ಸರ್ ಲೈಫ್ನ ಹಾಳು ಮಾಡ್ಬೇಕಂತಿದ್ದಾರೆ ಮೇಡಮ್. ಅದೇ ಅವ್ರ ಟಾರ್ಗೆಟು. ನಿನಗೆ ಹೇಗೆ ಗೊತ್ತಾಯ್ತು? ಅವತ್ತು ಆಫೀಸಲ್ಲಿ ಅಖಿಲ ಮೇಡಮ್ ನನ್ನ ಕರೆದ್ಬಿಟ್ಟು ಆ ಪ್ರಾಜೆಕ್ಟ್ ಅಲ್ಲಿ ದುಡ್ಡು ಕೊಡ್ತೀನಿ, ರೇಷಿಯೋ ಚೇಂಜ್ ಮಾಡು, ಬಿಲ್ಡಿಂಗ್ ಬೀಳ್ಸಾಕೋಣ ಅಂತ ಹೇಳ್ತಾ ಇದ್ರು.